ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರಾಜ್ ಮೇರೆ. ದಾವಣಗೆರೆ ದಕ್ಷಿಣ ಅಲ್ಲಿಯ ಮುಸ್ಲಿಮರು ಕಥ ಕುದಿತಾ ಇದ್ದಾರೆ. ಕಾಂಗ್ರೆಸ್ ವಿರೋಧ ನಿಲುವು ತೆಗೆದುಕೊಂಡಿದ್ದಾರೆ. ಸಮರ್ಥನೆ ಸಲ ಸೋಲಿಸಲೇಬೇಕೆನ್ನುವಂಥ ಹಠಕ್ಕೆ ಬಿದ್ದಿದ್ದಾರೆ. ಆಕ್ರೋಶ ಅಂತೂ ಜೋರಾಗಿದೆ. ಜೊತೆಗೆ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ನಾವು ನಿಲ್ತಾರ ಅನ್ನುವಂಥದ್ದು, ನಾನು ನಿಂತಿದ್ದೀನಿ, ಏನು ಸರಿಯೋದಿಲ್ಲ ಅನ್ನುವಂಥ ಮಾತನ್ನು ಮಾತಾಡಿದ್ದನ್ನು ನೋಡಿದರೆ, ಜೊತೆಗೆ ಅಲ್ಲಿಯ ಮುಸ್ಲಿಂ ಕೆಲವು ನಾಯಕರು BJPಗೆ ಸೇರುವುದನ್ನು ನೋಡಿದರೆ ಈ ಯುದ್ಧ, ಈ ಒಂದು ಉಪಚುನಾವಣೆ ಕಾಂಗ್ರೆಸ್ಗಳು ಸುಲಭವಾಗಿ ಗೆಲ್ಲುವಂಥದ್ದಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಯಾಕಂದರೆ 70,000ಕ್ಕೂ ಅಧಿಕ ಮತಗಳು ಇಲ್ಲಿ ಮುಸ್ಲಿಮರು ಇರೋ ಮುಂದೆ ಅವರು ಒಗ್ಗಟ್ಟಾಗಿ ತೆಗೆದುಕೊಂಡು ನಿರ್ಧಾರ ಫೈನಲ್ ಆಗ್ತದೆ ಅನ್ನೋದು ಅಷ್ಟು ಸತ್ಯದ. ಇಲ್ಲಿವರೆಗೆ ಏನೋ ಒಂದು ಹೇಳ್ಕೊಂಡು ಮಾಡಿಕೊಂಡು ಶಾಮನೂರು ಶಿವಶಂಕರಪ್ಪನವರು ತಮ್ಮ ಒಂದು ಹಿಡಿತವನ್ನು ದಾವಣಗೆರೆ ಎರಡೂ ಭಾಗ ಉತ್ತರ ಮತ್ತು ದಕ್ಷಿಣ ತಮ್ಮ ಹಿಡಿತಲ್ಲಿ ಇಟ್ಕೊಂಡಿದ್ರು. ಆದರೆ ಈಗ ಅವರಿಲ್ಲ ಅನ್ನೋದು ದೊಡ್ಡ ಒಂದು ವ್ಯಾಕ್ಯೂಮ್ ಅಂತೀವಿ ನಾವು, ಅದು ನಿರ್ಮಾಣ ಆಗಿದೆ. ಅವ್ರು ಹಿರಿಯರಪ್ಪ ದೊಡ್ಡವರು ನಮ್ಗೆ ಒಳ್ಳೇದು ಮಾಡ್ತಾರೆ, ಇಂದಿನ ನಾಳೆ ಬಿಟ್ಟು ಕೊಡ್ತಾರೆ, ಅವರಿಂದ ನಮಗೆ ಕೊಡ್ತಾರೆ, ಅವ್ರು ನಾವು ಕೂಡಿ ಹೋಗ್ತೀವಿ ಅನ್ನುವಂಥ ಏನೋ ಭಾವನೆಗಳು ಅವರಲ್ಲಿರುವ ಮುಸ್ಲಿಮರಲ್ಲೇ. ಆದರೆ ಈ ಸಲ ಮಲ್ಲಿಕಾರ್ಜುನವ್ರು ನಡೆದುಕೊಂಡಂಥ ನಡೆ ನೋಡಿ ಸರಿ ಇರಲಿಲ್ಲ. SS ಮಲ್ಲಿಕಾರ್ಜುನವ್ರು ಯಾಕಂದರೆ ಟಿಕೆಟ್ ಸಿಗುವ ಮುಂಚೆನೇ ನಾಮಪತ್ರ ಸಲ್ಲಿಸಿಬಿಟ್ಟಿದ್ರು. ಬಂಡಾಯ ಬಾವುಟವನ್ನು ಹಾರಿಸಿಬಿಟ್ಟಿದ್ರು. ಅದರಲ್ಲೂ ಕಾಂಗ್ರೆಸ್ನ ಕೆಲವು ನಾಯಕರು ಕುಟುಂಬ ರಾಜಕಾರಣದ ಬಗ್ಗೆ ಒತ್ತು ಕೊಟ್ಟು ಹೇಳಿ, ನಮ್ಮಲ್ಲೂ ಕುಟುಂಬ ರಾಜಕಾರಣದ ಯಾವ ಪಕ್ಷದಲ್ಲಿಲ್ಲ ಅನ್ನುವ ಹೇಳುವ ಮೂಲಕ ಮಲ್ಲಿಕಾರ್ಜುನವ್ರಿಗೆ ಸಪೋರ್ಟ್ ಮಾಡಿದ್ದನ್ನು ನಾವು ನೋಡಿದ್ದೀವಿ ಈಗಾಗಲೇ. ಹೀಗಾಗಿ ಈ ಮುಸ್ಲಿಂ ನಾಯಕರಲ್ಲ, ಈ ಕಾಂಗ್ರೆಸ್ ನಾಯಕರ ಮೇಲೆ ವಿಶ್ವಾಸ ಕಡಿಮೆ ಆಗಿದ್ದಂತೆ. ಓಪನ್ ಆಗಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತನಾಡ್ತಾರೆ, ಕುಟುಂಬ ರಾಜಕಾರಣ ಕಾಂಗ್ರೆಸ್ ಮಾತ್ರವಲ್ಲ ಎಲ್ಲ ಪಕ್ಷಗಳು ಇದೆ. ಸರಿಯಾದ ಸತ್ಯ ಮಾತು, ಏನು ತಪ್ಪಲ್ಲ. ಒಂದೇ ಕುಟುಂಬಕ್ಕೆ ಮನೆ ಹಾಕೋದಕ್ಕಿಂತ ಗೆಲ್ಲುವ ಅಭ್ಯರ್ಥಿ ಹುಡುಕಿ ಟಿಕೆಟ್ ನೀಡಬೇಕಾಗುತ್ತದೆ ಅನ್ನೋ ಮಾತಾಡಿದ್ದಾರೆ. ಕುಟುಂಬ ರಾಜಕಾರಣ ಇದಪ್ಪ ಅನ್ನೋದು ಒಪ್ಪುಗಳ ಜೊತೆಗೆ ಗೆಲ್ಲೋರಿಗೆ ಕೊಡೋದು ಟಿಕೆಟ. ಈಗ 70,000 ಜನ ಮುಸ್ಲಿಮರು ಒಂದು ಕಡೆ ವೋಟ್ ಮಾಡಿದರೆ ಯಾರು ಗೆಲ್ಬೋದು ಅನ್ನೋದನ್ನು ಇಲ್ಲಿ ಗಮನಿಸ್ಬೇಕಾಗ್ತದೆ. ಹೌದು, ಶಾಮನೂರು ಶಿವಶಂಕರಪ್ಪನವರು ನಿಜವಾಗಿಯೂ ಅಲ್ಲಿ ಶ್ರೀಮಂತರು, ದಾವಣಗೆರೆ ಹಿಡಿತವನ್ನು ಸಾಧಿಸಿದ್ದಾರೆ. ಅದೇ ಕಾಲಕ್ಕೆ ಕಳೆದ 40 ವರ್ಷಗಳಿಂದಲೂ ರಾಜಕೀಯದಲ್ಲಿ ಇದ್ದಂಥವರು, ಅವ್ರು ಕೊಡಬೇಕಾಗಿದ್ದು ಯೋಗ್ಯನೇ ಇಲ್ಲ ಅಂತಲ್ಲ. ಆದರೆ ಇವತ್ತು ಜನ ಜಾಗೃತ ಆಗ್ತಾ ಇದ್ದಾರೆ, ಎಚ್ಚರಗೊಳ್ತಾ ಇದ್ದಾರೆ. ಕುಟುಂಬ ರಾಜಕಾರಣ ಇವತ್ತೇನೋ ಸರಿ ಅನಿಸಿರ್ಬೋದು, ಅದರಲ್ಲಿ ಗೆಲ್ತಾನೆ ಇರ್ಬೋದು. ದುಡ್ಡು 500ಕ್ಕೋ 1000ಕ್ಕೋ ದುಡ್ಡಿನ ಹಂಚೆ ಮತಗಳನ್ನು ಖರೀದಿ ಮಾಡಿರ್ಬೋದಿಲ್ಲ ಅಂತಲ್ಲ. ಆ ರಾಜಕಾರಣ ನಮ್ಮಲ್ಲಿ ಇಲ್ಲ ಅಂತ ನಾವು ಹೇಳ್ತಾನೆ ಇಲ್ಲ ಈ ಸಂದರ್ಭದಲ್ಲೇ. ಅದು ಆ ದಿಸೆಯಲ್ಲೇ ನಾವು ಕೊಂಡುಕೊಳ್ತೀವಿ ಅನ್ನುವಂತಹ ಒಂದು ದಿಮಾಕನ್ನು ನಮ್ಮ ಮಲ್ಲಿಕಾರ್ಜುನರು ಇದ್ದರೂ ಇರ್ಬೋದು, ಇಲ್ಲಂತಲ್ಲ. ಸಹಜದ ಸಾಹುಕಾರಗಳಲ್ಲಿ ಇರ್ತದೆ, ದುಡ್ಡು ಕೊಟ್ಕೊಂಡ್ರಾಯ್ತು ಏನು ಬಿಡಿ ಯಾರ್ತದಂತೆ. ಆದರೆ ಒಮ್ಮೆ ಸ್ವಾಭಿಮಾನ ಪ್ರಶ್ನೆ ಬಂದಾಗ, ಒಂದು ಸಮುದಾಯದ ಸ್ವಾಭಿಮಾನ ಹೊಂದಿದಾಗ ಕೂಡಿದಾಗ ಮತ್ತು ಒಂದಿಷ್ಟು ನಾವು ಹೌದಪ್ಪ ಅವರು ಕೇಳೋದು ನ್ಯಾಯ ಬರ್ತದೆ. ಕಳೆದ 40 ವರ್ಷಗಳಿಂದ ನೀವು ಹೇಳಿದವರು ನಾವು ಓಟ್ ಹಾಕ್ತಾ ಬಂದಿದ್ದೀವಿ, ಇದೊಂದು ಸಲ ನಮಗೆ ಅವಕಾಶ ಕೊಡ್ರಿ 1-2 ವರ್ಷಕ್ಕೆ ಅನ್ನುವಂಥ ಡಿಮಾಂಡ್ ಇಡೋ ಮುಂದೆ ಇವರು ಇಲ್ಲ ಅಂಥೇಳಿ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ನಾಯಕರು ಈ ವಿಷಯದಲ್ಲಿ ಒಂದು ಸ್ವಲ್ಪ ಸಿದ್ದರಾಮಯ್ಯನವ್ರು ಮೌನ ವಹಿಸಿರ್ಬೋದು ಅಷ್ಟೇ. ಯಾಕಂದರೆ ವ್ಯವಸ್ಥೆನ ಎದುರು ಹಾಕೊಡೋದು ಅವ್ರಿಗೂ ಕಷ್ಟ ಅದ. ಹೀಗಾಗಿ ಅವರೇನೋ ಜಮೀರ್ ಅಹಮದ್ ಖಾನ್ರಿಗೆ ಬಿಟ್ಟು ನೋಡಿದರು, ಅವರು ರಾಜೀನಾಮೆ ಕೊಡ್ತಾನಂದ್ರೆ ಸಹಿತ ಅದಕ್ಕೆ ಪ್ರಧಾನ ಕಾರ್ಯದರ್ಶಿ ಅವರು ಏನು ಮಾತಾಡಿರೋ ನಿಮಗೆ ಗೊತ್ತದ, ಸುರ್ಜೇವಾಲಾ ಅವರು. ಈಗ ಅನಿವಾರ್ಯವಾಗಿ ಕೊನೆಯ ಕ್ಷಣದಲ್ಲೇ ನಮ್ಮ ಈ ದಾವಣಗೆರೆ ಟಿಕೆಟ್ ಕಾಂಗ್ರೆಸ್ದು ನಮ್ಮ ಶಾಮನೂರು ಶಿವಶಂಕರಪ್ಪನವ್ರ ಮೊಮ್ಮಗನಿಗೆ ಸಮರ್ಥನೆ ಕೊಟ್ಟಿದ್ದ. ಅಲ್ಲಿ ಮುಸ್ಲಿಮರಿಗೆ ಇದನ್ನು ನುಂಗಲಾರದಂಥ ಒಂದು ಕಹಿ ವಿಷಯ ಆಗೋಗ್ಬಿಟ್ಟದ. ಯಾಕಂದರೆ ಕೊನೆ ತನಕ ನಿಮ್ಗೆ ಕೊಡ್ತೀವಿ ಮಾಡ್ತೀವಿ ಹೀಗೆ ಅಂದವರು ಮಾಡಿದ್ದೇನು ಕೊನೆಗೆ ಬಂದ. ಮತ್ತು 2022 ನಮ್ಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಗ್ಯಾರಂಟಿ ಏನು? ಹೀಗಾಗಿ ತಪ್ಪಿಸಿದವ್ರು ಮುಂದೆ ಹೆಂಗೆ ಕೊಡ್ತಾರೆ 5 ವರ್ಷ ಚುನಾವಣೆಗಾಗಿ? ಈ 2 ವರ್ಷದಲ್ಲಿ ಕೊಟ್ಟಿದ್ರೆ ಆ ಮಾತು ಬೇರೆ ಇತ್ತು. ಕೊಡೋದಿಲ್ಲ, ಅವರು ಸುಳ್ಳು ಹೇಳ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ. ಈ ದುಡ್ಡಿದ್ದವರೆಲ್ಲ ಹೇಗೆ ಅನ್ನುವಂಥ ಅಭಿಪ್ರಾಯಲ್ಲೇ ನಮ್ಮ ಸಾದಿಕ್ ಪೈಲ್ವಾನ್ ಸ್ವತಃ ಹೇಳ್ತಾ ಇದ್ದಾರೆ, ದುಡ್ಡಿದೆ ಅಂತೇಳಿ ಕೊಡ್ತಾನೆ ಅನ್ನುವಂಥ ಹುಂಬತನ ಮಾಡಬೇಡ್ರಿ ಅಂತ. ಮತ್ತು
ಮತ್ತು ಇನ್ನೊಂದು ನಾವಿಲ್ಲಿ ಗಮನಿಸಬೇಕು ಸೂಕ್ಷ್ಮವಾಗಿ ಈ ಮೈನಾರಿಟಿಗಳಲ್ಲಿ ಅಂದ್ರೆ ಮುಸ್ಲಿಮ್ರಲ್ಲಿ ವಿಶೇಷವಾಗಿ ಒಂದಾಗುವ ಸಾಧ್ಯತೆಗಳು ಭಾಳಷ್ಟು ಇರ್ತಾವೆ. ಹೀಗಾಗಿ ಈ ನಮ್ಮ SS ಮಲ್ಲಿಕಾರ್ಜುನ ಮಗ SM ನಮ್ಮ ಸಮರ್ಥಗ ಗೆಲ್ಲುವ ಅವಕಾಶಗಳು ಹೆಚ್ಚಾಗಿದ್ದಾವೆ ಇದರಿಂದ ಅಂತ ಕೇಳಬೇಕಾಗಿದೆ. ಯಾಕಂದರೆ ಈಗಾಗಲೇ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರ ಜೊತೆಗೆ ಅನೇಕ ಮುಸ್ಲಿಂ ನಾಯಕರು ಭೇಟಿಯಾಗಿ ಅವ್ರು ಸಪೋರ್ಟ್ ಮಾಡುವಂಥ ಹೆಜ್ಜೆ ನೋಡ್ತಾ ಇದ್ದಾರೆ. ಇನ್ನೇನಾದರೂ ಸಾದಿಕ್ ಪೈಲ್ವಾನ್ರು ಅವರು ನಿಂತು ಈ ಮುಸ್ಲಿಂ ಕೆಲವೊಬ್ಬರು BJP ಸಪೋರ್ಟ್ ಮಾಡಿದರೆ ಓಟ್ ಹೊಡಿಬೋದಿಲ್ಲ ಅಂತಲ್ಲ. ಇಲ್ಲೂ ಚಾಕಚಕ್ಯತೆ ಅದ. ಒಂದಿಷ್ಟು ದುಡ್ಡಿಗೆ ಮಾರ್ಕೊಳ್ಳೋಂಥ ಜನ ಇರ್ತಾರೆ, ಎಲ್ಲರೂ ಒಗ್ಗಟ್ಟು ಆಗ್ತಾರೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇದು ಚುನಾವಣೆಯಲ್ಲಿ ಏನು ಬೇಕಾದ್ದೇ ಆಗ್ತದೆ. ಕೊನೆ 2 ದಿನಗಳಲ್ಲಿ 2 ರಾತ್ರಿಗಳಲ್ಲಿ ಬೇಕಾದ ತಯಾರಾಗ್ತದೆ. ಆ ಸಂದರ್ಭದ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಇದು ಯಾರಿಗೆ ಬೇಕಾದವ್ರಿಗೆ ಆಗ್ಬೋದು ಅಂತ ಹೇಳ್ಬೇಕಾಗಿದೆ. ಇದೆಲ್ಲ ಓಪನ್ ಡಿಸ್ಕಷನ್ ಆಗ್ತಾ ಇದ್ದಾವ್ರಿ. ಹೌದು, ನಮಗೆ ದುಡ್ಡು ಬರೋದಿಲ್ಲ, ಬ್ಯಾನ್ ಆಗಿರ್ತದೆ, ಸಾರಾಯಿ ಬ್ಯಾನ್ ಆಗಿರ್ತದೆ, ಎಲ್ಲ ಆಗಿರ್ತದೆ. ಆದರೆ ಆ ಸಂದರ್ಭದಲ್ಲಿ ಸಾರಾಯಿ ಹಂಚ್ತಾರೆ, ದುಡ್ಡು ಹಂಚ್ತಾರೆ, ಮತ್ತೇನೋ ಮಾಡ್ತಾರೆ. ಇದು ನಾವು ನಿರಂತರ ನೋಡ್ತಾ ಬಂದಿದ್ದೀವಿ. ಕಣ್ಣಿಗೆ ಕಾಣ್ತದೆ, ನೋಡೋದ್ರೊಳಗೆ ಗಾಯವಾಗಿರ್ತದೆ. ಇದಕ್ಕೆಲ್ಲರೂ ಸಹಕಾರ ಕೊಡ್ತಾರೆ. ಮತ್ತು ಬೇರೆ ಸರ್ಕಾರಿ ಅಧಿಕಾರಿಗಳು ಗೊತ್ತಿಲ್ಲದಂಗೆ ಹೋಗ್ತಾರೆ. ಜನಸಾಮಾನ್ಯರು ನಮಗೇನೇ ಮಾಡೋದ್ರಿಂದಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಇಲ್ಲಿ ಭ್ರಷ್ಟಾಚಾರ ಎಲೆಕ್ಷನ್ ಸಂದರ್ಭದಲ್ಲಿ ಅದು ನಡೀತದೆ. ಆ ಧೈರ್ಯನ ಮೋಸ್ಟ್ಲಿ ನಮ್ಮ ಮಲ್ಲಿಕಾರ್ಜುನರಿಗೆ ಇರ್ಬೋದು, ಅಥವಾ ಇವತ್ತಿನ ಪೊಲಿಟಿಕಲ್ ಪಾರ್ಟಿಗಳಿಗೂ ಇರ್ಬೋದು. ಆದರೆ ಇದು ಅಂದ್ಕೊಂಡಷ್ಟು ಸುಲಭವಾಗಿ ಇವರು ಊಹಿಸಿದಂಗೆ ಆಗ್ಬೋದಾ ಅಂತಂದರೆ ಇಲ್ಲಿವರೆಗಿನ ಇತಿಹಾಸ ನೋಡಿದಾಗ ಮೋಸ್ಟ್ಲಿ ಆಗಬಹುದು ಅಂತೇಳಿ. ಯಾಕಂದ್ರೆ ಮುಸ್ಲಿಮರಲ್ಲೂ ಬಡತನ ಅದ, ಅಲ್ಲೂ ಸಂಕಟ ಅದ, ನೋವು ಅದ. ಎಲ್ಲ ಕುಟುಂಬಗಳು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಸ್ವಂತ ಕಾಲ ಇಲ್ಲದ ಸ್ಥಿತಿಯೊಳಗಿಲ್ಲ. ಆ ಸಂದರ್ಭದಲ್ಲಿ ದುಡ್ಡು ಕೆಲಸ ಮಾಡ್ತದೆ, ಸಾರಾಯಿ ಕೆಲಸ ಮಾಡ್ತದೆ, ಇಲ್ಲ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ನೆಲೆಗಟ್ಟಿನೆಲ್ಲ ಒಂದೇನೋ ಭರವಸೆ ಅದ ಮಲ್ಲಿಕಾರ್ಜುನವ್ರಿಗೆ. ಯಾಕೆ ಸಾಕಷ್ಟು ಗಳಿಸಿದ್ದಾರೆ. ದೊಡ್ಡ ಒಂದು ರೀತಿಯಿಂದ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ಶಿಕ್ಷಣ ರಂಗದಲ್ಲಿ ಸಾಕಷ್ಟು ಗಳಿಸಿದ್ದಾರೆ. ನಾವು ಇವತ್ತು ಮಾತಾಡ್ಬೋದು, ಶಿಕ್ಷಣದಲ್ಲಿ ಅಷ್ಟು ಕೊಟ್ಟಿದ್ದಾರೆ, ಇಷ್ಟು ಕೊಟ್ಟಿದ್ದಾರೆ ಅಂತೇಳಿ. ಫ್ರೀ ಆಗೇನು ಕೊಟ್ಟಿದ್ದಾರೆ? ಇಲ್ಲ, ಫೀ ತೊಗೊಂಡು ಖಾಸಗಿ ಶಿಕ್ಷಣ ಸಂಸ್ಥೆ ನಿಲ್ಲಿಸ್ಕೊಂಡಾರ. ಸಿಕ್ಕಾಪಟ್ಟೆ ಅದ್ರ ಗಂಟು ಮಾಡ್ಕೊಂಡಿದ್ದಾರೆ. ಇಲ್ಲ, ಈ ಖಾಸಗಿ ಸಂಸ್ಥೆಗಳ ಪರಿಸ್ಥಿತಿನ ಹಂಗೆ ಅದ. ಹಾಗಾದ್ರೆ ದುಡ್ಡಿಂದ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ಮತ್ತು ಬೇರೆ ಅಂದ್ರೆ ಈ ಉಪಕಾರಕ್ಕಂತಲ್ಲ, ಅದೊಂದು ಬಿಸ್ನೆಸ್ ಆಗಿದೆ. ಬಿಸ್ನೆಸ್ ಆಗಿ ನೋಡೋದು, ಉಪಕಾರ ಅಂತಲ್ಲ ಅದು. ಹೌದು, ಅವ್ರು ದುಡ್ಡು ಬೇಕಾಗಿದೆ, ಶಿಕ್ಷಣ ಸಂಸ್ಥೆ ಆಗಿದ್ದಾರೆ, ಪಾಪ ಇವ್ರಿಗೆ ಶಿಕ್ಷಣ ಬೇಕಾಗಿದೆ, ಒಳ್ಳೆಯ ಶಿಕ್ಷಣ ಬೇಕಾಗಿದೆ, ಅದಕ್ಕೆ ಅಲ್ಲಿ ಆಗ್ತಾ ಇರ್ತಾರೆ. ಇಷ್ಟೇ ಅದು ರಿಲೇಷನ್. ಎಲ್ಲ ನೆಲೆಗಟ್ಟಿನಲ್ಲೇ ಸಮರ್ಥ್ ಶಾಮ್ನೂರ್ ಅವರು ಅಥವಾ ಅವ್ರ ಮಲ್ಲಿಕಾರ್ಜುನ ತಂದೆ ಮಲ್ಲಿಕಾರ್ಜುನ ಅವರು ಸಮರ್ಥ್ ಟಿಕೆಟ್ ಕೊಡಿ ತಪ್ಪು ಮಾಡಿದ್ದಾರೆ. ಮುಸ್ಲಿಮ್ರೆಲ್ಲ ಒಂದಾದ್ರೆ ಅದು ಅದೇ ಕಾಲಕ್ಕೆ ಈಗ ಏನಾದರೂ ಒಂದಿಷ್ಟು ಶ್ರೀನಿವಾಸ್ ದಾಸ್ ಕರಿಯಪ್ಪರಿಗೆ ಹಂಚೋಗೆ, ಆಮೇಲೆ ಮುಸ್ಲಿಂ ಪರವಾಗಿ ಸಾದಿಕ್ ಪೈಲ್ವಾನ್ರ ನಿಲ್ಲುವ ಸಾಧ್ಯತೆಗಳಿದ್ದಾವೆ. ಅವರಿಂದಾಗಿ ಓಟ್ ಹೊಡೆದ ಲಿಂಗಾಯತ್ ಮತಗಳು ಮತ್ತು ಇನ್ನುಳಿದ ಹಿಂದೂ ಮತಗಳು ಒಂದಿಷ್ಟು ಇವ್ರ ಜೊತೆ ಕೂಡಿದ್ರೆ ಈ ಸಮರ್ಥಕ್ಕೆ ಒಂದಿಷ್ಟೇನೋ ಅನುಕೂಲಗಳಿದ್ದಾವಿಲ್ಲ ಅಂತಲ್ಲ. ಆದರೆ ಎಷ್ಟರ ಮಟ್ಟಿಗೆ ಅದು ಅನ್ನೋದು ಇವತ್ತು ಪ್ರಶ್ನೆ. ಅದೇನೋ ಆಗಲಿ, ಕಾಂಗ್ರೆಸ್ ಈ ಒಂದು ವಿಷಯದಲ್ಲೇ ಮುಂದಿನ 2 ವರ್ಷಗಳಿಗಾಗಿ ಈ ಒಂದು ನಿರ್ಧಾರ ತೆಗೆದುಕೋಬೇಕಾಗಿತ್ತ ಅನ್ನುವಂಥದ್ದು. ಆದರೆ ಕಾಂಗ್ರೆಸ್ ಲೀಡರ್ಗಳಾಗಲಿ ಯಾರೋ ಆಗಲಿ ಇವರು ಇದನ್ನು ರಾಜಕೀಯ ಮಾಡ್ಕೊಂಡು ಬಂದಂಥವ್ರು, ಪಾರ್ಟಿ ಫಂಡ್ ರಾಜಕೀಯ ಮಾಡ್ಕೊಂಡು ಬಂದಂಥವ್ರು. ಅವರ ಸಹಿತ ಮಲ್ಲಿಕಾರ್ಜುನ ಅವರನ್ನು ಅವ್ರ ಕುಟುಂಬವನ್ನು ತಳ್ಳಿ ಹಾಕ್ಲಿಕ್ಕೆ ಹೆಂಗೆ ಸಾಧ್ಯದ? ಪೊಲಿಟಿಕಲ್ ಪಾರ್ಟಿಗೆ ಬೇಕಾಗಿ ದುಡ್ಡು ಕೊಡೋರು ಯಾರು? ಮುಸ್ಲಿಮ್ರು ಕೊಡ್ತಾರ ಪಾರ್ಟಿ ಫಂಡ ಕೊಡೋರು ಇಂಥವ್ರು. ಹೀಗಾಗಿ ಪಾರ್ಟಿ ಇಲೆಕ್ಷನ್ ಖರ್ಚು ಅವ್ರು ನೋಡ್ಕೊತಿರ್ತಾರೆ. ಮಲ್ಲಿಕಾರ್ಜುನ ಅವರು ಅಥವಾ ಅವರು ಹೆಸರಿಗೆ ಮಾತ್ರ ಪಾರ್ಟಿ ಇರ್ತದೆ, ಉಳಿದೆಲ್ಲ ಅವರು ಮಾಡ್ಕೊಳ್ತಾ ಇರ್ತಾರೆ. ಯಾಕಂದ್ರೆ ಅವರಿಗೆ ಟಿಕೆಟ್ ಕೊಟ್ಟಿರ್ತದೆ ಅನ್ನೋದು ಸಹಿತ ಭಾಳಷ್ಟು ಕಡೆ ನೋಡಿದ್ದೀನಿ ಇಂಥಲ್ಲ ಆಗೋದನ್ನು. ಆ ದಿಶೆಯಲ್ಲೇ ಅವ್ರಿಗಂತೂ ಟಿಕೆಟ್ ಸಿಕ್ಕದ, ಮೋಸ್ಟ್ ಪ್ರಾಬಬ್ಲಿ ಗೆಲ್ತಾರೆ ಅಂತ ಅಂದ್ಕೊಳ್ಳೋದು ನಾವು. ಆದರೆ ಅಂದ್ಕೊಂಡಷ್ಟು ಸುಲಭಿಲ್ಲ. ಯಾಕಂದ್ರೆ ಈಗ ನಿಮ್ಗೆ ಹಿಂದೆ ಹೇಳಿದಂಗೆ ಹಿಂದಿನ ಎಪಿಸೋಡಲ್ಲಿ ಚರ್ಚೆ ಮಾಡಿದ್ವಿ. ಒಂದು ಸಾದಿಕ್ ಪೈಲ್ವಾನ್ರು, ಇನ್ನೊಬ್ಬರು ಅದೇ ಕಾಲಕ್ಕೆ ಅಸಾವುದ್ದೀನ್ ಓವೈಸಿ ಅವರು ಬಂದು ಪ್ರಚಾರ ಮಾಡೋ ಸಾಧ್ಯತೆಗಳಿದ್ದಾವೆ. ಏನಾದರೂ ಓಟ್ ಹೊಡೆದು ಹೋದ್ರೆ ಮಾತ್ರ ನಮ್ಮ ಯಾರಿಗಪ್ಪ ಅಂತಂದ್ರೆ ಸಮರ್ಥಕ ಅವಕಾಶಗಳಿದಾವೆ. ಓಟ್ ಹೊಡಿದೇ ಹೋದ್ರೆ ಕೇವಲ ಮುಸಲ್ಮಾನರ ಆ ಒಂದು ಶ್ರೀನಿವಾಸ್ ದಾಸ್ ಕರಿಯಪ್ಪವ್ರಿಗೆ ಆಗಿರ್ಬೋದು ಅಥವಾ ಸಾದಿಕ್ ಪೈಲ್ವಾನ್ರಿಗೆ ಆಗಿರ್ಬೋದು, ಅವರಿಗೆ ಮತಗಳನ್ನು ಪೂರ್ಣ ಪ್ರಮಾಣದಲ್ಲಿ ಹಾಕಿದ್ರೆ ಮಾತ್ರ ಸಮರ್ಥ ಗೆಲುವು ಅಸಮರ್ಥ ಆಗ್ತಾರೆ ಅನ್ನೋದು 2 ಮಾತಿಲ್ಲ ಅಂತ ಹೇಳ್ತಾ. ಆದರೂ ಇವತ್ತು ಎಲ್ಲರೂ ಈ ಒಂದು ಚುನಾವಣೆ ನಾಮಪತ್ರ ಸಲ್ಲಿಸೋದಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ರಾಜಕಾರಣಿಗಳು ಕೂಡ್ತಾ ಇದ್ದಾರೆ. ಯಾಕಂದರೆ ಕೊನೆಯ ದಿನ ಇದು ಸಲ್ಲಿಸಲಿ ನಾಮಪತ್ರ. ನೋಡೋಣ ಮತ್ತು ನಾಳೆ ಏನು ಡೆವಲಪ್ಮೆಂಟ್ ಆಗ್ತದೆ ನಮ್ಮ ಜೊತೆ ಚರ್ಚೆ ಮಾಡೋದು ಅಂತ ಹೇಳ್ತಾ. ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು 60 ನ್ಯೂಸ್ ಅರ್ಥ ತಿಳಿಸ್ತಾರೆ. ಸತ್ಯದ ಕೈಗಳಲ್ಲಿ ವಂದನೆಗಳು.